ಹಾಯ್ ಎಲ್ರಿಗೂ MS ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಯೂಟ್ಯೂಬ್ ಚಾನಲ್. ತಿನ್ನಕ್ಕೆ ಮೂರತ್ತು ಕೂಳೈತೆ ತಾನೇ, ಬಾಡ್ಗೆದು ಸ್ವಂತದ್ದು ಸೂರೈತೆ ತಾನೇ, ತುಂಬ ಸಾಲ ಮಾಡಿ ಉಪವಾಸ ಮಲಗೋದೊಂದು ಬಾಳ, ಆಸೆಯೇ ದುಃಖಕ್ಕೆ ಮೂಲ, ಅರಿತು ಬಾಳೋಣ ಜೀವನಾನೇ ಸರಳ, ಕಣ್ತುಂಬ ಮಲಗೋದೆ ರಿಚ್ಚು, ದುಡ್ಡು ದುಡಿದಷ್ಟು ಹೆಚ್ಚುತ್ತೆ ಹುಚ್ಚು, ಕಣ್ತುಂಬ ಮಲಗೋದೆ ರಿಚ್ಚು, ದುಡ್ಡು ದುಡಿದಷ್ಟು ಹೆಚ್ಚುತ್ತೆ ಹುಚ್ಚು. ಹಾಯ್ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ನಮಸ್ಕಾರ. ಇವತ್ತು ನಾವು ಕನ್ನಡದ ಹೆಮ್ಮೆಯ ಕವಿ ಕುವೆಂಪು ಅವರ ಕನಸಿನ ತಾಣದ ಕವಿಶೈಲಕ್ಕೆ ಭೇಟಿ ನೀಡುತ್ತಿದ್ದೇವೆ. ಸೊ ಈ ಒಂದು ಕವಿಶೈಲ ಎಲ್ಲಿದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಒಂದು ವಿಷಯ. ಕವಿಶೈಲ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕುಪ್ಪಳ್ಳಿ ಗ್ರಾಮದ ಸಮೀಪದಲ್ಲಿದೆ. ಇದು ಕುವೆಂಪು ಅವರ ಸ್ಮಾರಕ ತಾಣ ಆಗಿದ್ದು ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಒಂದು ಶಾಂತವಾದ ಸ್ಥಳ ಇದಾಗಿದೆ. ಸೊ ಇದು ಚಿಕ್ಕಮಗಳೂರಿನಿಂದ, ಅಂದರೆ ನಾವು ಚಿಕ್ಕಮಗಳೂರಿಂದ ಕವಿಶೈಲಕ್ಕೆ ಹೊರಡ್ತಾ ಇದ್ದೀವಿ. ಹಾಗಾಗಿ ಇದು ಚಿಕ್ಕಮಗಳೂರಿಂದ ನಮಗೆ 90 ಕಿಲೋಮೀಟರ್ ಆಗುತ್ತೆ. ನೀವು ಬೆಂಗಳೂರಿಂದ ಬರೋದಾದರೆ 300ರಿಂದ 320 ಕಿಲೋಮೀಟರ್ ಇದು ದೂರ ಆಗುತ್ತೆ. ಜೊತೆಗೆ ಇದಕ್ಕೆ ಭೇಟಿ ನೀಡೋದಕ್ಕೆ ಒಂದು ಉತ್ತಮ ಸಮಯ ಯಾವುದಪ್ಪ ಅಂತ ಅಂದರೆ ಒಂದು ಮಳೆಗಾಲ ಮತ್ತು ಚಳಿಗಾಲ. ಯಾಕಂದರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಇಲ್ಲಿನ ಹಸಿರು ಪ್ರಕೃತಿ, ತಂಪಾದ ವಾತಾವರಣ ಮತ್ತು ಬೆಟ್ಟದ ಸೌಂದರ್ಯವನ್ನು ನಾವು ಸವಿಬಹುದು. ಬೆಳಗ್ಗೆ 7ರಿಂದ 10 ಗಂಟೆ ಅಥವಾ ಸಂಜೆ 4ರಿಂದ 6 ಸಮಯ ಭೇಟಿ ನೀಡಿದರೆ ಇದು ಒಂದು ಉತ್ತಮವಾದ ಜಾಗ ಆಗಿದೆ. ಇಂದಿನ ನಮ್ಮ ಪ್ರಯಾಣ, ಇಂದು ನಾವು ಮೊದಲು ಕವಿಶೈಲಕ್ಕೆ ಭೇಟಿ ನೀಡಿ ನಂತರ ಕವಿ ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊರಡ್ತಾ ಆನ್ ದ ವೇ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಎಲ್ಲಿನ ವೆದರ್ನೆಲ್ಲ ಎಂಜಾಯ್ ಮಾಡ್ತಾ ಹೋದ್ವಿ. ಈಗ ನಾವು ಕಾರ್ ಮುಖಾಂತರ ಕವಿಶೈಲದ ಮೇಲೆ ಬಂದಿದ್ದೀವಿ. ಇಲ್ಲಿಂದ ಸ್ವಲ್ಪ ದೂರ ಕಾಲ್ನಡಿಗೆಯಲ್ಲಿ ಸಾಗಿದ್ರೆ ನಾವು ಕವಿಶೈಲವನ್ನು ತಲುಪಬಹುದು. ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರಕೃತಿಯ ಸೌಂದರ್ಯ ನಮ್ಮ ಮನಸ್ಸನ್ನು ಸೆಳೆಯುತ್ತದೆ. ಬನ್ನಿ ಹಾಗಾದರೆ ಕುವೆಂಪು ಅವರ ಕನಸಿನ ತಾಣವಾದ ಕವಿಶೈಲವನ್ನು ಹತ್ತಿರದಿಂದ ನೋಡೋಣ. ಈ ತಕ್ಷಣ ನಾನೇನು ತೋರಿಸಿದ್ನೋ ಆ ಒಂದು ಜಾಗ ವಾಹನ ನಿಲುಗಡೆಯದ್ದಾಗಿರುತ್ತೆ. ಸೊ ನಾವಿಲ್ಲಿ ಕಾರ್ನ ನಿಲ್ಲಿಸಿ ಕೂಡ ಇಲ್ಲಿಂದ ವಾಕ್ ಮಾಡಬಹುದು, ಅಥವಾ ಕವಿ ಮನೆ ಪಕ್ಕದಲ್ಲೇ ಒಂದು ರೋಡ್ ಇದೆ, ಅದರ ಮುಖಾಂತರ ಕೂಡ ಬರಬಹುದು. ಆ ರೋಡ್ ಯಾವುದಂದರೆ, ಈಗ ಏನು ನೋಡಿದ್ರಲ್ವಾ ಅದೇ ದಾರಿ. ನಂತರ ಅಲ್ಲಿಂದ ಸ್ವಲ್ಪ ಮೇಲೆ ಬಂದರೆ ನಮಗೆ ಕವಿಶೈಲಕ್ಕೆ ಹೋಗುವ ದಾರಿ, ಅದರ ಒಂದು ಬೋರ್ಡ್ ಕಾಣಿಸುತ್ತೆ. ಸೊ ಅಲ್ಲಿಂದ ನಾವು ಬೇಗ ಕವಿಶೈಲವನ್ನು ತಲುಪಬಹುದು. ಸೊ ಈ ಒಂದು ಕವಿಶೈಲವನ್ನು ಕುವೆಂಪು ಅವರು ಪ್ರಕೃತಿಯನ್ನು ಆರಾಧಿಸ್ತಾ ಇದ್ದ ಕಾರಣ ಅವರು ಜೊತೆಗೆ ಅದೇ ಪ್ರಕೃತಿಯನ್ನು ತುಂಬ ಪ್ರೀತಿಸ್ತಾ ಇದ್ದರು. ಅವರ ಇಚ್ಛೆಯಂತೆ ಅವರ ಅಂತ್ಯ ಸಂಸ್ಕಾರದ ಬಳಿಕ ಅಸ್ಥಿಯನ್ನು ಕೂಡ ಇಲ್ಲೇ ಪ್ರತಿಷ್ಠಾಪನೆ ಮಾಡಲಾಯಿತು. ಇದು ಕವಿಶೈಲ ಅಷ್ಟೇ ಅಲ್ಲ, ಸಾಹಿತ್ಯಾಸಕ್ತರು, ಪ್ರಕೃತಿ ಪ್ರೇಮಿಗಳು ಹಾಗೂ ಪ್ರವಾಸಿಗರು ತಪ್ಪದೇ ಭೇಟಿ ನೀಡಬೇಕಾದಂತಹ ಒಂದು ಪ್ರಮುಖ ತಾಣ. ಇಲ್ಲಿಂದ ಕಾಣುವಂತಹ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು, ಹಚ್ಚ ಹಸಿರಿನ ಕಾಡುಗಳು ಮತ್ತು ಶಾಂತ ವಾತಾವರಣ ಪ್ರತಿಯೊಬ್ಬರ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತೆ. ಕುವೆಂಪು ಅವರ ಸಾಹಿತ್ಯ, ಪ್ರಕೃತಿ ಪ್ರೀತಿ ಮತ್ತು ಕನ್ನಡದ ಮೇಲಿನ ಅಭಿಮಾನ ಕವಿಯನ್ನು ಪದೇ ಪದೇ ನಮಗೆ ನೆನಪಿಸ್ತಾ ಹೋಗುತ್ತೆ. ಇಲ್ಲಿನ ಒಂದು ಶಿಲ್ಪವನ್ನು KT ಶಿವಪ್ರಸಾದ್ ಅವರು ಅತ್ಯಂತ ಕಲಾತ್ಮಕವಾಗಿ ನಿರ್ಮಿಸಿದ್ದಾರೆ. ಇಲ್ಲಿ ಕಾಣುವಂತಹ ಪ್ರತಿಯೊಂದು ಶಿಲ್ಪವೂ ಕುವೆಂಪು ಅವರ ಪ್ರಕೃತಿ ಪ್ರೀತಿ, ಮಾನವತಾವಾದ ಮತ್ತು ಸಾಹಿತ್ಯದ ಸಂದೇಶವನ್ನು ಸಾರುತ್ತೆ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಜನನ 29 ಡಿಸೆಂಬರ್ 1904, ಕುಪ್ಪಳ್ಳಿ, ಚಿಕ್ಕಮಗಳೂರು ಜಿಲ್ಲೆ, ಈಗಿನ ಶಿವಮೊಗ್ಗ ಜಿಲ್ಲೆ. ಮರಣ 11 ನವೆಂಬರ್ 1994. ರಾಷ್ಟ್ರಕವಿ, ಕವಿ, ಲೇಖಕ, ಶಿಕ್ಷಣ ತಜ್ಞ ಇವರ ವೃತ್ತಿ. ಇವರ ಪ್ರಮುಖ ಕೃತಿಗಳು ಶ್ರೀ ರಾಮಾಯಣ ದರ್ಶನಂ, ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ ಮುಂತಾದವು. ಇವರಿಗೆ ಬಂದಂತಹ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಕರ್ನಾಟಕ ರತ್ನ ಸೇರಿದಂತೆ ಅನೇಕ ಗೌರವಗಳು. ಇವರ ವಿಶೇಷತೆ ಏನು ಅಂತಂದರೆ ವಿಶ್ವಮಾನವ ಎಂಬ ಆದರ್ಶವನ್ನು ಸಾರಿದಂತಹ ಮಹಾನ್ ಸಾಹಿತಿ ಇವರು. ಇವರ ಅಪಾರ ಕೊಡುಗೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ.
ಕುವೆಂಪು ಕನ್ನಡ ಸಾಹಿತ್ಯದ ಮಹಾನ್ ಕವಿ ಹಾಗೂ ರಾಷ್ಟ್ರಕವಿ. ತಮ್ಮ ಕೃತಿಗಳ ಮೂಲಕ ಮಾನವೀಯತೆ, ಪ್ರಕೃತಿ ಪ್ರೀತಿ ಮತ್ತು ವಿಶ್ವ ಮಾನವತೆಯನ್ನು ಸಾರಿದಂತಹ ಮಹಾನ್ ಶ್ರೇಷ್ಠ ಸಾಹಿತಿ ನಮ್ಮ ರಾಷ್ಟ್ರಕವಿ ಕುವೆಂಪು. ನಾನಿನಗೆ ನೀ ಎನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ನೀನಾಗುವ, ಹೂವಾಗುವ ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ. ಕವಿ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಬೆಟ್ಟ ಗುಡ್ಡಗಳ ನಡುವೆ ನಡೆಯುತ್ತಾ ಪಕ್ಷಿಗಳ ಕಲರವವನ್ನು ಆಲಿಸುತ್ತಾ ಮತ್ತು ಸುತ್ತಲಿನ ಪರಿಸರವನ್ನು ಗಮನಿಸುತ್ತಾ ಸಮಯವನ್ನು ಕಳೆಯುತ್ತಿದ್ದಂತಹ ಜಾಗ ಇದೆ. ಈ ಪ್ರಕೃತಿ ಅನುಭವಗಳೇ ಅವರ ಅನೇಕ ಕವಿತೆಗಳು ಮತ್ತು ಸಾಹಿತ್ಯ ಕೃತಿಗಳಿಗೆ ಪ್ರೇರಣೆ. ಈ ಒಂದು ಜಾಗದಲ್ಲಿ ನಮ್ಮ ಕತೆಗಾರ ಅದೆಷ್ಟು ಬಾರಿ ಕುಡಿತು ಎದ್ದಿದ್ದರೋ. ಪ್ರಕೃತಿಯೇ ಮನುಷ್ಯನಿಗೆ ಸ್ಫೂರ್ತಿ, ಜ್ಞಾನ ಮತ್ತು ನೆಮ್ಮದಿಯ ಮೂಲ ಎಂದು ನಮ್ಮ ಕವಿ ನಂಬಿದ್ದರು. ಮನುಷ್ಯನು ಪ್ರಕೃತಿಯನ್ನು ಪ್ರೀತಿಸಿ ಸಂರಕ್ಷಿಸಿ ಅದರೊಂದಿಗೆ ಸಾಮರಸ್ಯದಿಂದ ಬದುಕಬೇಕು ಎಂಬ ಸಂದೇಶವನ್ನು ಅವರು ತಮ್ಮ ಬರಹಗಳ ಮುಖಾಂತರ ತಿಳಿಸಿದರು. ಇಲ್ಲಿ ನೋಡಿ, ಈ ಒಂದು ಪುಟ್ಟ ಹುಳು ನಮಗೆ ಅದ್ಭುತವಾಗಿ ಸಿಕ್ಕಂತಹ ಒಂದು ಜೀವಿ. ಇದನ್ನು ನೋಡ್ತಾ ಇದ್ದ ಹಾಗೆ ನಮ್ಮ ಕಡೆ ಸಿಗೋ ಕಂಬಳಿ ಹುಳದ ಹಾಗೆ ಅಂತ ಅನ್ನಿಸ್ತು. ಈ ಒಂದು ಹುಳದ ನಡವಳಿಕೆ ಹಾಗೂ ಅದು ನಡೀತಿದ್ದಂತಹ ಒಂದು ಸೊಬಗನ್ನು ನೋಡ್ತಾ ನಾವೇ ಎಷ್ಟೋ ಸಮಯ ಅಲ್ಲಿ ಕಳೀತಾ ಹೋದ್ವಿ. ಪ್ರಕೃತಿಯ ವಿಸ್ಮಯನೇ ಹಾಗೆ ಅಂತ ಅನಿಸುತ್ತೆ. ಎಂಥವರನ್ನು ಕೂಡ ಒಂದು ನಿಮಿಷ ಮಂತ್ರಮುಗ್ಧರನ್ನಾಗಿಸಿ ಬಿಡುತ್ತೆ. ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಆವುದು ವಿಸ್ತರ ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಈ ನಮ್ಮ ಕತೆಗಾರನ ಬಗ್ಗೆ ನಾನು ಒಂದಷ್ಟು ವಿಷಯವನ್ನಷ್ಟೇ ಹಂಚ್ಕೊಂಡಿದ್ದೀನಿ. ಅಂದರೆ ಕವಿಶೈಲವನ್ನು ಒಂದು ಎಕ್ಸ್ಪ್ಲೋರ್ ಮಾಡುವಂತಹ ವಿಡಿಯೋ ಮಾಡಬೇಕು ಅಂತಲೇ ಆ ಒಂದು ಸ್ಥಳಕ್ಕೆ ನಾವು ಹೋಗಿದ್ದು. ಯಾಕಂದರೆ ಸುಮಾರು ಸಲ ಆ ಸ್ಥಳಕ್ಕೆ ಎಷ್ಟೇ ಭೇಟಿ ನೀಡಿದ್ರೂ ಅಲ್ಲಿಯ ಮೌನ ನಮ್ಮನ್ನು ಪದೇ ಪದೇ ಸೆಳೀತಾ ಹೋಗುತ್ತೆ. ಹಾಗಾಗಿ ಈ ಸಲ ನಾವು ಆ ಒಂದು ಸ್ಥಳನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೋಗಿದ್ವಿ. ಸೊ ಯಾರ್ಯಾರು ಈ ವಿಡಿಯೋ ನೋಡಿಕೊಂಡು ಇದರ ಮುಖಾಂತರ ನೀವು ಕವಿಶೈಲಕ್ಕೆ ಹೋಗ್ತಿರೋ ಅವರೆಲ್ಲರಿಗೂ ಕೂಡ ಒಂದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಏನು ಅಂತ ಅಂದರೆ, ಆ ಒಂದು ಸ್ಥಳ ಯಾಕಿದೆ, ನಾವಲ್ಲಿ ಏನಕ್ಕೆ ಹೋಗ್ತೀವಿ, ಅಲ್ಲಿ ನಾವು ಎಷ್ಟು ಮಾತನ್ನು ಆಡಬೇಕು, ನಮ್ಮ ಬಿಹೇವಿಯರ್ ಅಂತ ಅಂದರೆ ನಮ್ಮ ವರ್ತನೆ ಅಲ್ಲಿ ಹೇಗಿರಬೇಕು, ಅಲ್ಲಿನ ಮಹತ್ವ ಏನು ಅಂತ ತಿಳ್ಕೊಂಡು ಅದೇ ರೀತಿಯಾಗಿ ಬಿಹೇವ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಸೊ ಖಂಡಿತವಾಗಿಯೂ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಮರೀದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರನೇ ಓಪನ್ ಆಗಿದೆ. ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನಷ್ಟು ಅಂತ ಅಂದರೆ ಕವಿ ಅವರ ಕವಿಶೈಲವನ್ನು ಮಾತ್ರ ತೋರಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಕವಿಯವರು ಹುಟ್ಟಿದಂತಹ ಒಂದು ಸ್ಥಳವನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇದ್ದರೆ ನಾನು ಅದನ್ನು ಖಂಡಿತವಾಗಿ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.